ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಲವಂತ್ ನಾಯ್ಕರ್ ಅವರ ಸೇವಾ ವಯೋನಿವೃತ್ತಿ ಅಭಿನಂದನಾ ಸಮಾರಂಭ ಜರುಗಿತು. ಇದೇ ಸಂದರ್ಭದಲ್ಲಿ ಎಸ್ಎಚ್ ಕರಡ್ಡಿ, ವಿಎನ್ ಪಾಟೀಲ್, ಎಂಎಸ್ ಪಾಟೀಲ್, ಎಚ್ ಬಸವರಾಜ್, ಪ್ರಭು ಹುನಗುಂದ್, ಸಿ ಮಲ್ಲಿಕಾರ್ಜುನ್ ಕುಸ್ಗಲ್, ಪ್ರಕಾಶ್ ಮುದ್ಗಲ್, ಎಫ್ಎಚ್ ತಿಮ್ಮಾಪುರ್, ಆನಂದ್ ಚಿಪ್ಪಾಡಿ, ಕಣವಿ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ಕುಟುಂಬಸ್ಥರು ಹಾಜರಿದ್ದರು. ಹೋಗ್ತಾ ಇರ್ತೀವಿ. ಆ ಒಂದು ಮನೋಭಾವನೆ ಇವತ್ತು ನಮ್ಮ ಬಲವಂತ ನಾಯ್ಕರ ಸಾಹೇಬರ ಒಂದು ಮುಖದಲ್ಲಿ ನಾನು ನೋಡಬಹುದು. ಅವರು ಸುಮಾರು ಈ ಒಂದು ಉಪವಿಭಾಗದಲ್ಲಿ 2.5 ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿದರು. ಅವರ ಸುದೀರ್ಘ ಈ ಸೇವೆಯಲ್ಲಿ ಹೆಚ್ಚು ಅವರಿಗೆ ಕಾಮಗಾರಿಗಳು ಬಂದಿದ್ದು ಯಾವಪ್ಪ ಅಂತಂದ್ರೆ ಸ್ಕೂಲ್ ಬಿಲ್ಡಿಂಗ್ಸ್ ಕಾಮಗಾರಿಗಳು ಬಹಳಷ್ಟು ಬಂದು ರೋಣ ಸಬ್ಡಿವಿಷನ್ ಅಂತಂದ್ರೆ ನಮ್ಮ PWD ಡಿವಿಷನ್ಗೆ ಅತಿ ದೊಡ್ಡ ಉಪವಿಭಾಗ ಅದು. ಇದರದ್ದು ಲೆಂತ್ ಬ್ರೆಡ್ತು ನಾವು ಕಂಪೇರ್ ಮಾಡಿದಾಗ ಯಾವುದೇ ಉಪಯೋಗಕ್ಕೆ ಇರದೇ ಇದ್ದಷ್ಟು ಒಂದು ಕಾರ್ಯಬಾಹುಳ್ಯ ಈ ಒಂದು ರೋಣ ಉಪಯೋಗಕ್ಕೆ ಇತ್ತು. ಸಾಕಷ್ಟು ಸ್ಕೂಲ್ ಬಿಲ್ಡಿಂಗ್ಗಳು ಕಾಮಗಾರಿಗಳು ಈ ಒಂದು ಉಪಯೋಗಕ್ಕೆ ಬಂದಿದ್ವು. ಎಲ್ಲ ಡಿವಿಷನ್ಗೆ ಒಂದು 20 ಬಿಲ್ಡಿಂಗ್ ಬಂದ್ರೆ ಅಂತಂದ್ರೆ ಈ ಉಪಯೋಗಕ್ಕೆ 40 ಬಿಲ್ಡಿಂಗ್ ಬರ್ತಾ ಇತ್ತು. ಸೊ ಹೀಗಾಗಿ ಈ ಸ್ಕೂಲ್ ಬಿಲ್ಡಿಂಗ್ಗಳನ್ನ ಅತ್ಯಂತ ಯಶಸ್ವಿಯಾಗಿ ಅವರು ಕಾಮಗಾರಿಗಳನ್ನ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸಿದ್ರು ಅವರ ಅವಧಿಯಲ್ಲಿ. ಅದೇ ತರನಾಗಿ ಸಾಕಷ್ಟು PWD ಕೆಲಸಗಳನ್ನ ಮಾಡಿದ್ರು. ಇತ್ತೀಚೆಗೆ ಒಂದು ಗಜನಗಢದಲ್ಲಿ ಒಂದು ದೊಡ್ಡ ಕೋರ್ಟ್ ಕಾಂಪ್ಲೆಕ್ಸ್ ಸಹಿತ ಒಂದು ಬಂತು, ಸುಮಾರು 10 ಕೋಟಿ ಕೆಲಸಗಳು. ಅದನ್ನು ಅತ್ಯಂತ ಯಶಸ್ವಿಯಾಗಿ ಅವರು ಒಂದು ಎಸ್ಟಿಮೇಟ್ ತಯಾರು ಮಾಡಿ ಅದನ್ನು ಸರ್ಕಾರದಿಂದ ಮಂಜೂರಾತಿ ಮಾಡಿಸ್ಕೊಂಡು ಬಂದ ಈಗ ಅನುಷ್ಠಾನ ಸಹಿತ ಅವರು ತಮ್ಮ ಸೇವೆ ಅವಧಿ ಇರುವೊಳಗೆ ಒಂದು ಕಾಮಗಾರಿಯನ್ನು ಆರಂಭ ಮಾಡಿ ಅವರು ಇವತ್ತು ವಯೋನಿವೃತ್ತಿ ಹೊರತಾಗಿದ್ದಾರೆ. ಅವ್ರನ್ನ ನಾವು ವೈಯಕ್ತಿಕವಾಗಿ ನಾವು ನೋಡಿದಾಗ ನಮ್ಮ ಆಫೀಸಿಗೆ ಬಂದಾಗ ಬಹಳಷ್ಟು ಅವರು ಒಂದು ಮುತುವರ್ಜಿ ವಹಿಸಿ ಕೆಲಸದ ಬಗ್ಗೆ ಅವರು ಇದು ಮಾಡ್ತಾ ಇದ್ರು ಮತ್ತು ಅವರ ಮನಸ್ಸು ಒಂಥರ ಮಕ್ಕಳ ಸ್ವಭಾವದಂತೆ ಇತ್ತು. ಒಂದು ಸಾರಿ ನನಗೆ ಏನಾಗಿತ್ತು ಅಂತಂದ್ರೆ ಒಂದು ಯಾವುದೋ ಒಂದು ಹೈಕೋರ್ಟ್ ಕೇಸ್ ಸಂಬಂಧ ನಾವು ಧಾರವಾಡಕ್ಕೆ ಹೋಗೋದು ಬಂತು. ಈಗ ಆರೋಗ್ಯ ಹೆಂಗ ದೇಶದ ಆರೋಗ್ಯ ಆಗಲಿ ಕರ್ನಾಟಕ ರಾಜ್ಯದ ಆರೋಗ್ಯ ಹೆಂಗೆ ಸುಧಾರಣೆ ಆಯಿತು ಹಂಗೆ ನಿವೃತ್ತಿ ವಯಸ್ಸನ್ನು ಏರಿಸ್ಕೊಂಡು ಹೋಗಿದ್ದಾರೆ. ಈಗ 60 ಬಂದ್ಬಿಟ್ಟಿದೆ. ಅವ್ರು ನೋಡಿದ್ರೆ ಭಾರಿ ಗಟ್ಟಿ ಮುಟ್ಟ ಅಸಾಮಿ ಅಂತ ಕಾಣ್ತಾರೆ. ಈಗೂ ಪೈಲ್ವಾನ್ ರಂಗ ಕಾಣ್ತಾರೆ. 40 ವರ್ಷ ಆದಂಗೆ ಅನ್ಸೋದೇ ಇಲ್ಲ. ಈಗ ಅವರು ನೋಡಿದ್ರು ಅವ್ರ ಆರೋಗ್ಯ ಅತಿ ಗಟ್ಟಿಮುಟ್ಟಾಗಿ ಇಟ್ಕೊಂಡಿದ್ದಾರೆ. ಇನ್ನು 50 ಒಳಗೆ ಅದಾರಪ್ಪ ಅಂತ ಆ ರೀತಿಯಾಗಿ ಅವರು ಆರೋಗ್ಯನ ಮೇಂಟೈನ್ ಮಾಡಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಮತ್ತು ಅವ್ರ ಬಗ್ಗೆ ಹೇಳಬೇಕಂದ್ರೆ ಭಾಳ ಸಂಭಾಯಿಸಬೇಕು. ನಾವು ನೋಡಿದಂಗೆ ಯಾವುದಕ್ಕೂ ಸೀಟ್ಗಳದಾಗ ಇರುವಂಥವ್ರು ತನ್ನ ಸಬ್ ಡಿವಿಷನ್ ಸಿಬ್ಬಂದಿನ ಕಾನ್ಫಿಡೆನ್ಸ್ನಲ್ಲಿ ತಗೊಂಡು ಯಾವುದೋ ತೊಂದರೆ ಆಗ್ದಂಗೆ ಈಗ ಸುಮಾರು 2.5 ವರ್ಷ ಆಯಿತು ಜಾಯ್ನ್ ಆಗಿ. ಅವ್ರು ಬಂದಾಗ ಭಾಳ ಸಿಬ್ಬಂದಿನ ಇರಲಿಲ್ಲ, ಕೇವಲ 2 ಇತ್ತು. ರೆಡ್ಡಿ ಮತ್ತು ಕಲ್ಯಾಣಿ ಅಂತ 2 ಇತ್ತು. ಸಿಬ್ಬಂದಿ ಕೊರತೆ ತುಂಬ ಇತ್ತು. ಅವಾಗೂ ನೀಗಿಸ್ಕೊಂಡು ತದನಂತರ ಹೊಸ ಅಪಾಯಿಂಟೀಸ್ ಬಂದರು. 4-5 ಜನ ಹೊಸ
ಇದರಿಂದ ನಮಗೆಲ್ಲ ಸಮಾಜದಲ್ಲಿ ಎಷ್ಟೋ ಕಷ್ಟದಲ್ಲಿ ಹೇಗೆ ನಾವು ಇದು ಜಯಿಸಿ ಬರಬೇಕು. ನಾವು ಇವಾಗ ಬೆಂಗಳೂರಲ್ಲಿ ಇದ್ದೀನಿ ಅಂದರೂ ಹಾಸ್ಟೆಲ್ನಲ್ಲಿ ಇದ್ದರೂ ಲೈಫು ಹೇಗೆ ಸಮಾಜಕ್ಕೆ ನಾವು ಹೆಂಗೆ ಒಗ್ಗೂಡಿಸ್ಕೊಂಡು ನಮ್ಮ ಲೈಫ್ನ ಹೇಗೆ ಲೀಡ್ ಮಾಡಬೇಕಂತ ನಮ್ಮ ತಂದೆಯವರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಮತ್ತು ನಾವು ಈಸ್ ಅ ಗ್ರೇಟ್ ಹೀರೋ ನಮ್ಮ ಲೈಫಲ್ಲಿ, ನಮ್ಮ ಫ್ಯಾಮಿಲಿಗೂ. ಯಾಕಂದರೆ ಅವರೇ ಬೆನ್ನೆಲುಬು. ಆ್ಯಂಡ್ ಇವತ್ತವರೆಗೂ ನಾವು ಎಲ್ಲರೂ ವಿ ಅಡ್ಮೈರ್ ಹಿಮ್ ಲಾಟ್ ಬಿಕಾಸ್ ಅವ್ರಿರೋಂಥ ಪೇಷನ್ಸ್ ನಮಗೂ ಆ ಪೇಷನ್ಸ್ ಇಲ್ಲ, ಅದನ್ನ ನಾವು ಕಲಿಬೇಕು. ಮತ್ತು ನಮ್ಮ ಎಲ್ಲ ಹೆಮ್ಮೆ ಅನಿಸುತ್ತೆ. ಮತ್ತು ಎಲ್ಲ ನನ್ನ ಫ್ರೆಂಡ್ಸು ಕೇಳ್ತಾ ಇದ್ರು, ಇವತ್ತು 60 ವರ್ಷ ಅಂದರೆ ವಿ ಕಾಂಟ್ ಬಿಲೀವ್ ಅಂದರೆ ಅವ್ರ ಫಿಸಿಕ್ ನೋಡಿಬಿಟ್ಟು ಇನ್ನೂ ಹೆಂಗಾಗಿದೆ ಅಂದರೆ ಆ್ಯಸ್ ಎ ಲೈಕ್ ಎ ಯಂಗ್ ಬಾಯ್ ಅಂತ ಎಲ್ಲ